ಬರೋ ಸಂಡೇ ಟ್ರಿಪ್ ಹೋಗ್ಬೇಕು ಅಂತ ಅವನಾಗ್ಲೇ ತೀರ್ಮಾನ ಮಾಡ್ಕೊಂಡಿದ್ದ. ತಮಿಳುನಾಡಿಗೆ ಹೋಗುವ ಆ ಹೆದ್ದಾರಿಯಲ್ಲಿ ಅವನು ಹೋಗ್ತಾ ಹೋಗ್ತಾ ಇರಬೇಕಾದ್ರೆ RCB ಅಂತಿದ್ದ ಅವನ ಹಾರ್ಟು ಯಾಕೋ ಏನೋ ವಿಸಿಲ್ ಪೋಡು ಅನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತು. ಏನಪ್ಪ ಇದಕ್ಕೆ ಕಾರಣ, ವಾಟ್ ಈಸ್ ದ ರೀಸನ್ ಅಂತ ಅಲ್ಲಿರೋ ಜನರ ಹತ್ರ ಕೇಳಿದ್ರೆ ತಲಾ ಫಾರ್ ಅ ರೀಸನ್ ಅಂದ್ರು ಅಲ್ಲಿನ ಜನ. ಹೆದ್ದಾರಿ ಥರ ಇದ್ದಿದ್ದ ದಾರಿಗಳು ಬರ್ತಾ ಬರ್ತಾ ಜಟಿಲ ಕಾನನದ ಕುಟಿಲ ಪಥಗಳಾಗಿ ರೂಪಾಂತರಗೊಳ್ಳಲು ಆರಂಭಿಸಿತು. ಅದೇನೇ ಇರಲಿ, ಗುರಿ ಮುಟ್ಟುವ ತನಕ ನಿಲ್ಲೋದಿಲ್ಲ ಅಂತ ಅವನು ಮುನ್ನುಗ್ತಿರ್ಬೇಕಾದ್ರೆ ಎಲ್ಲಿ ನೋಡಿದ್ರು ಬಂಡೆ 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 ಆನ್ ಅ ಸಂಡೇ. ಜೀವನದ ತಿರುವುಗಳಿಗಿಂತ ತಿರುವಾಗಿರುವ ಹಾದಿಗಳಲ್ಲಿ ಆಕ್ರೋಫೋಬಿಯಾ ಇರೋರಿಗೆ ಪ್ಯಾನಿಕ್ ಅಟ್ಯಾಕ್ ಬರ್ಸೋ ಅಂಥ ರೋಡ್ಗಳಲ್ಲಿ ತಾನೇ ಕತ್ರೋಂಕ ಕಿಲಾಡಿ ಅನ್ನೋ ಹಾಗೆ ಮುನ್ನುಗ್ದ. ಇಡೀ ಬೆಟ್ಟಕ್ಕೆ ಅವನೊಬ್ಬನೇ ಡಾಕ್ಟರ್ ಅಂತ ಅವನು ಅನ್ಕೊಂಡಿದ್ರೆ ಅಲ್ಲೊಬ್ಬ ಡಾಕ್ಟರ್ ಆಗ್ಲೇ ಬಂದಿದ್ದ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ಮರಕ್ಕೆ ನೀರೆರೆದವರಾರು ಅಂತ ದಾಸರು ಕೇಳ್ದಂಗೆ ಬೆಟ್ಟದ ತುದಿಯಲ್ಲಿ ಮಾಡಿರೋ ಈ ಮ್ಯಾಗಿಗೆ ತರಕಾರಿ ಹಾಕ್ದವ್ರು ಯಾರು ಅಂತ ಆತ ಕೇಳಿದಾಗ NMS ಹೋಟೆಲ್ನವರು ಅಂತ ಅವನಿಗೆ ಗೊತ್ತಾಯ್ತು. ಬೆಟ್ಟದ ಶಿಖರಕ್ಕೆ ತಲುಪ್ತಾ ಇದ್ದಂಗೆ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಿರೋ ಅವನ ಥರದ್ದೇ ಯುವಕರು ಅವನಿಗೆ ಕಂಡ್ರು. ಇತಿಹಾಸ ಕಲಿತೀನೇನೋ ಅಂತ ಫೋರ್ಟಿಗೆ ಬಂದರೆ ಕುಲುಕಬೇಡ ಸಿಲ್ಕು ಅನ್ನೋ ಹಾಡಿಗೆ ಸ್ಟೆಪ್ ಆಗ್ತಿರೋ ಕನ್ನಡಿಗರು ಅವನಿಗೆ ಕಂಡ್ರು. ಅಯ್ಯಯ್ಯೋ, ಇಂಥ ಒಳ್ಳೆ ಜಾಗಕ್ಕೆ ಒಬ್ಬನೇ ಬಂದಲ್ವಾ ಅಂತ ರಿಗ್ರೆಟ್ ಮಾಡ್ಕೊತಾನೆ ಇವನು ಅಂತ ನಾವು ಅಂದ್ಕೊಂಡಿದ್ರೆ ಈ ಭೂಪ ಹೇಳಿದ್ದಾದ್ರೂ ಏನೋ ಒಂದ್ಸಲ ಕೇಳಿ. Go solo, if it hurts, take dolo.